ಹುಬ್ಬಳ್ಳಿಯಲ್ಲಿ ಘನಘೋರ ಕೃತ್ಯ. ಕೀಚಕನ ಎದೆ ಸೀಳಿದ ಲೇಡಿ ಪಿಎಸ್ಐ. ಹಸುಳೆ ಸಂಹಾರ ಮಾಡಿದವನಿಗೆ ಗುಂಡೇಟು. ಪರಮ ಪಾಪಿ ಮೇಲೆ ಫೈರಿಂಗ್. ಸಾವು. ಹುಬ್ಬಳ್ಳಿಯಲ್ಲಿ ಆಗಷ್ಟೇ ಚಿಗುರುತ್ತಿದ್ದ ಹೂವಿನಂತಹ ಕಂದಮ್ಮನ ಮೇಲೆ ವಿಕೃತ ಕಾಮಿಯೊಬ್ಬ ಕಿಡ್ನಾಪ್ ಮಾಡಿ ಅತ್ಯಾಚಾರ ನಡೆಸೋಕೆ ಮುಂದಾಗಿದ್ದ. ಪ್ರಾಣ ಭಯದಿಂದ ಏನೂ ಅರಿಯದ ಕಂದಮ್ಮ ಚೀರಿಕೊಂಡಿದೆ. ಇದರಿಂದ ರೊಚ್ಚಿಗೆದ್ದ ಕೀಚಕ ಮಗುವಿನ ಕತ್ತು ಹಿಸುಕಿ ಕೊಂದು ಅಲ್ಲಿಂದ ಪರಾರಿಯಾಗಿ ಬಿಟ್ಟಿದ್ದ. ಪೋಷಕರು ಸ್ಥಳೀಯರು ಸ್ಥಳಕ್ಕೆ ಬರುವಷ್ಟರಲ್ಲಿ ಕ್ರೂರಿ ತಲೆಮರೆಸಿಕೊಂಡಿದ್ದ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗ್ತಿದ್ದ ಹಾಗೆ ಅಲ್ಲೂ ಕೂಡ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ರು. ಪ್ರತಿಭಟನೆ ನಿಲ್ಲಿಸುವಂತೆ ಪೊಲೀಸ್ ಕಮಿಷನರ್ ಕೂಡ ಮನವಿ ಮಾಡಿದ್ರು. ಆದರೆ ಅಲ್ಲಿ ಆಗಿದ್ದ ಘನಘೋರ ಅನ್ಯಾಯಕ್ಕೆ ಯಾರೊಬ್ಬರೂ ಕೂಡ ಮಣಿಯಲಿಲ್ಲ. ಆದರೂ ಕೂಡ ಪೊಲೀಸರು ತಮ್ಮ ಕೆಲಸ ತಾವು ಮಾಡೋಕೆ ಮುಂದಾದ್ರು. ಯಾವಾಗ ಬಾಲಕಿಯ ಶವದ ದರ್ಶನ ಮಾಡಿದ್ರೋ ಆಗಲೇ ಪಿಎಸ್ಐ ಚೆನ್ನಮ್ಮನ ರೂಪವನ್ನ ತಾಳಿಬಿಟ್ಟಿದ್ರು. ಆ ಸೈಕೋಪಾತ್ ಅದೆಲ್ಲೇ ಅಡಗಿರ್ಲಿ, ಇವತ್ತೇ ಅವನನ್ನ ಸೆರೆ ಹಿಡಿಬೇಕು ಅಂತ ತಂಡವನ್ನ ಕಟ್ಟಿಕೊಂಡು ಹೊರಟಿದ್ರು. ಕಾಕತಾಳೀಯವಾಗಿಯೇ ಅನ್ನಪೂರ್ಣ ಟೀಮ್ ಕೈಗೆ ಬಿಹಾರ ಮೂಲದ ಕೀಚಕ ಸಿಕ್ಕಿಬಿದ್ದಿದ್ದ ನೋಡಿ. ಪೊಲೀಸ್ ಜೀಪ್ನಿಂದ ಇಳಿತಿದ್ದ ಹಾಗೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸೋಕೆ ಮುಂದಾದ. ಅವರಿಂದ ತಪ್ಪಿಸಿಕೊಳ್ಳೋಕೆ ಕಾರಿನಿಂದ ಇಳಿತಿದ್ದ ಹಾಗೆ ಸಿಬ್ಬಂದಿಗಳ ಗಮನ ಬೇರೆಡೆ ಸೆಳೆದು ಓಡಲು ಪ್ರಯತ್ನಿಸಿದ್ದಾನೆ. ಸಿಬ್ಬಂದಿಗಳು ಹಿಂದೆಯೇ ಓಡ್ತಿದ್ದ ಹಾಗೆ ಅವರ ಮೇಲೆ ಕಲ್ಲು ತೂರಿದ್ದಾನೆ. ಬಳಿಕ ಪಿಎಸ್ಐ ಅನ್ನಪೂರ್ಣ ಕೈಗೆ ಸಿಕ್ಕವನು ಹೀಗೆ ತಪ್ಪಿಸಿಕೊಳ್ಳೋದನ್ನ ನೋಡಿ ತನ್ನ ಪಿಸ್ತೂಲಿನಿಂದ ಗುಂಡು ಹಾರಿಸಿದ್ದಾರೆ. ಹೀಗೆ ಗನ್ನಿಂದ 5 ಗುಂಡುಗಳು ಹರಿದ್ದು 2 ಗುಂಡುಗಳು ಮಿಸ್ ಆಗಿ 3ನೆಯ ಗುಂಡು ಕಾಲಿಗೆ ತಾಗಿತ್ತು. ಆದರೂ ಆತ ಓಡುತ್ತಲೇ ಇದ್ದ. ಮತ್ತೊಂದು ಗುಂಡು ಹಾರಿ 5ನೆಯ ಗುಂಡು ಆತನ ಬೆನ್ನಿಗೆ ಬಿದ್ದು ಹೃದಯವನ್ನ ಸೀಳಿಬಿಟ್ಟಿತ್ತು. ಗುಂಡು ಬೆನ್ನಿಗೆ ತಾಗಿ ಗಾಯಗೊಂಡ ಆರೋಪಿಯನ್ನ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿಯೇ ಸಾವನ್ನಪ್ಪಿದ್ದ. ಬಾಲಕಿಯನ್ನ ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರೋಪಿಗೆ ಗುಂಡು ಹೊಡೆದಿರುವಂಥ ಸ್ಥಳ ಪರಿಶೀಲನೆಯನ್ನು ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸೊ ನಾವೀಗ ಸ್ಥಳದಲ್ಲೇ ಇರುವಂಥದ್ದು. ಈ ಒಂದು ಸ್ಥಳದಲ್ಲಿ ಆರೋಪಿಯ ಮೇಲೆ ಗುಂಡು ಹಾರಿರುವಂಥದ್ದು. PSI ಅನ್ನಪೂರ್ಣ ಅವರು ತಮ್ಮ ಒಂದು ಪಿಸ್ತೂಲಿನ ಮುಖಾಂತರ ಆರೋಪಿಯ ಕಾಲಿಗೆ ಬೆನ್ನಿಗೆ ಗುಂಡು ಹೊಡೆದಿರುವಂಥದ್ದು. ತನಿಖೆ ವೇಳೆ ಪೊಲೀಸರಿಗೆ ಒಂದು ಆರೋಪಿ ಸಹಕಾರ ನೀಡದ ಹಿನ್ನೆಲೆಯಲ್ಲಿ ಆತನ ಮತ್ತಷ್ಟು ಮಾಹಿತಿಯನ್ನು ಕೆದಕುವಂತಹ ನಿಟ್ಟಿನಲ್ಲಿ ಈ ಒಂದು ತನಿಖೆಯನ್ನು ಮಾಡ್ತಾಯಿದ್ರು. ಈ ಒಂದು ಸ್ಥಳಕ್ಕೆ ಆತ ಕರೆದುಕೊಂಡು ಬರ್ತಾನೆ. ನಂದು ಇಲ್ಲಿ ಮನೆ ಇದೆ ಅಂತ. ಸೊ ಮನೆಗೆ ಇದೆ ಅಂತ ಬಂದ ತಕ್ಷಣವೇ ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆ ಮಾಡೋಕ್ಕೆ ಚಾಲೂ ಮಾಡ್ತಾನೆ. ಸೊ ಆಗ ಅನ್ನಪೂರ್ಣ ಅವರು ಎಚ್ಚರಿಕೆಯನ್ನು ನೀಡಿ ಗಾಳಿಯಲ್ಲಿ 2 ಸುತ್ತನ್ನು ಗುಂಡು ಹಾರಿಸ್ತಾರೆ. ಅದಾದ ಬಳಿಕ ಒಂದು ಗುಂಡನ್ನು ಬೆನ್ನಿಗೆ ಹೊಡೆಯೋಕ್ಕೆ ಹೋಗ್ತಾರೆ. ಆದರೆ ಅದು ಮಿಸ್ ಆಗುತ್ತೆ. ಅದಾದ ಬಳಿಕ ಕಾಲಿಗೆ ಒಂದು, ಆಮೇಲೆ ಅದಾದ ಬಳಿಕ ಒಂದು ಬೆನ್ನಿಗೆ ಗುಂಡನ್ನು ಹೊಡೆದಿರುವಂಥದ್ದು. ಅಧಿಕ ರಕ್ತಸ್ರಾವದಿಂದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರ ಇದೆ. ಆರೋಪಿ ಮೃತಪಟ್ಟಿರುವಂಥದ್ದು. ಇದೇ ಗುಂಡು ನೀವೇನು ನೋಡ್ತಾ ಇದ್ದೀರಿ. ಸೊ ಈ ಒಂದು ಗುಂಡು ಹಾರಿರುವಂಥದ್ದು. ಈ ಸ್ಪಾಟು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ವಾಹನದ ಮೇಲೆ ಹಲ್ಲೆ ಆಗಿದೆ ಮತ್ತು ಯಾವ ರೀತಿಯ ಒಂದು ಘಟನೆ ಆಗಿದೆ ಅನ್ನುವಂಥದ್ದು ನಮಗೂ ಕೂಡ ಅಂದಾಜಾಗುತ್ತೆ. ಸೊ ಇಲ್ಲಿ ಅವನೊಬ್ಬ ಡಿಟೆಕ್ಟೆಡ್ ಕ್ರಿಮಿನಲ್ ಆಗಿರೋದ್ರಿಂದ, ಅಂದರೆ ಇಂಥ ಗಂಭೀರ ಪ್ರಕರಣದ ಆರೋಪಿ ಆಗಿರೋದ್ರಿಂದ ಅವನು ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೋಬಾರ್ದು ಅಂತ, ಮತ್ತು ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಬಾರ್ದು ಅನ್ನೋಂಥದ್ದು ಹಿನ್ನೆಲೆಯಲ್ಲಿ ನಮ್ಮ PSI ಮತ್ತು ಇನ್ಸ್ಪೆಕ್ಟರ್ ಅವರುಗಳು ಅಗತ್ಯ ಕ್ರಮವನ್ನು ಕೈಗೊಂಡಿರುವಂಥದ್ದು ಕಂಡು ಬಂದಿದೆ. FSL ಟೀಮ್ ಕೂಡ ಬಂದು ಎಲ್ಲ ಪಂಚನಾಮ ಮಾಡುವಂಥದ್ದು. ಹುಬ್ಳಿಯಲ್ಲಿ ಒಬ್ಬ ಬಿಹಾರ ಮೂಲದ ವ್ಯಕ್ತಿ ಒಂದು 5 ವರ್ಷದ ಮಗುನ ಎತ್ಕೊಂಡು ಹೋಗಿ ಕೊಲೆ ಮಾಡಿರ್ತಕ್ಕಂಥದ್ದು. ಅನಂತರ ಅವನ್ನ ವಿತಿನ್ ನೋ ಟೈಮ್ ಸೆಕ್ಯೂರ್ ಮಾಡಿದ್ದಾರೆ. ಎಲ್ಲಿ ಇದ್ದಾನೆ ತೋರಿಸ್ಬೇಕು ಅಂತೇಳಿ ಕರ್ಕೊಂಡು ಹೋಗುವಾಗ ಇದಕ್ಕಿದ್ದಂಗೆ ಅವನು ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಅವರು ಆತ್ಮರಕ್ಷಣೆ ಮಾಡ್ಕೋಬೇಕಲ್ಲ, ಅದಕ್ಕೆ ಅವರು ಕಾಲಿಗೆ ಗುಂಡು ಹಾಕಬೇಕು ಅಂತ ಫೈರ್ ಮಾಡಿದ್ದಾರೆ. ಅದು ಮತ್ತು ಬೇರೆ ಬೆನ್ನಿಗೂ ಕೂಡ ಬಿದ್ದಿದೆ. ತನಿಖೆ ಮಾಡಿದ ಮೇಲೆ ಆಕ್ಚುಯಲ್ ಫ್ಯಾಕ್ಟ್ಸ್ಗಳು ಎಲ್ಲ ಗೊತ್ತಾಗುತ್ತೆ. ಲೇಡಿ ಸಿಂಘಂಗೆ ಅಭಿನಂದನೆಗಳ ಮಹಾಪುರ. ರಾಕ್ಷಸನ ಕುಟುಂಬಸ್ಥರಿಗಾಗಿ ಪೊಲೀಸರ ಹುಡುಕಾಟ. 5 ವರ್ಷದ ಬಾಲಕಿ ಕೊಲೆ ಪ್ರಕರಣದಲ್ಲಿ ಆರೋಪಿಯನ್ನ ಸಂಹರಿಸಿ ದಿಟ್ಟ ಸಮಯದಲ್ಲಿ ದಿಟ್ಟ ಹೆಜ್ಜೆ ಇಟ್ಟ ಅಶೋಕನಗರ ಪೊಲೀಸ್ ಠಾಣೆಯ ಲೇಡಿ PSI ಅನ್ನಪೂರ್ಣ ರಾಜ್ಯಕ್ಕೆ ಮಾದರಿಯ ಹೆಣ್ಣು. ಮೂಲತಃ ಚೆನ್ನಮ್ಮನ ನೆಲದವರಾಗಿರುವ ಅನ್ನಪೂರ್ಣ ಅವರಿಗೆ ಶೌರ್ಯ ಎನ್ನುವುದು ರಕ್ತದಲ್ಲಿಯೇ ಬಂದಿದೆ. PSI ಅನ್ನಪೂರ್ಣ ಅವರ ಈ ಕ್ರಮಕ್ಕೆ ಅಭಿನಂದನೆಯ ಮಹಾಪುರವೇ ಹರಿದು ಬರ್ತಾ ಇದ್ದು ಜನ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. PSIಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಆಸ್ಪತ್ರೆಗೆ ಸಚಿವ ಸಂತೋಷ್ ಲಾಡ್ ಭೇಟಿಯನ್ನ ಕೊಟ್ಟು ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಮಕ್ಕಳನ್ನ ಈ ಥರ ಮಾಡ್ತಕ್ಕಂಥ ಈ ಮನಸ್ಥಿತಿ ಇದು ಇಡೀ ಸಮಾಜಕ್ಕೆ ಒಂದು ತಲೆ ತಗ್ತಕ್ಕಂಥ ಇನ್ಸಿಡೆಂಟ್ ಇದು.
ಇದೆಲ್ಲರಿಗಿಂತ ಹೆಚ್ಚಾಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇದೇನೋ ನಾವೇನೋ ಕಾಟಾಚಾರಕ್ಕೆ ನಾವು ತಪ್ಸ್ಕೊಂಡು ಹೋಗ್ಬೇಕಂತ ಹೇಳ್ತಲ್ಲ, ಇದಕ್ಕೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಬೇಕು. ಸೊ ಹಂಗಾಗಿ ಸಾರ್ವಜನಿಕರು ಇಂಥ ಒಂದು ಇನ್ಸಿಡೆಂಟ್ಗಳಾದ ನಂತರ ನಾವು ಕೂಡ ಸ್ವಲ್ಪ ಹೆಚ್ಚು ಮಾಡಬೇಕು. ಆಮೇಲೆ ಸೊ ಈ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಇದು ಇನ್ಹ್ಯೂಮನ್ ಇನ್ಸಿಡೆಂಟು. ಇನ್ಯಾನೋ ಮೆಂಟಲಿ ಸಿಕ್ ಇಂಥ ಮಾಡ್ತಕ್ಕಂಥದ್ದು ಸಾಧ್ಯತೆ ಇದೆ ಅಂತ ನನ್ನ ಭಾವನೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಬಾಲಕಿಯ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹುಬ್ಬಳ್ಳಿ ದೇವಾಂಗಪೇಟೆಯ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಅತ್ತ ಎನ್ಕೌಂಟರ್ ಆಗಿ ಶವಾಗಾರದಲ್ಲಿ ಬಿದ್ದಿರುವ ಆರೋಪಿಯ ಕುಟುಂಬಸ್ಥರ ಹುಡುಕಾಟವನ್ನ ಪೊಲೀಸ್ ಇಲಾಖೆ ನಡೆಸ್ತಾ ಇದೆ. ಅಲ್ಲದೆ ಬಾಲಕಿಗೆ ಆತ ಅತ್ಯಾಚಾರ ಮಾಡಿದ್ದಾನೆ ಎನ್ನುವುದಕ್ಕೆ ಪುರಾವೆ ಕೂಡ ಹುಡುಕಿದ್ದಾರೆ. ಈ ಕೊಲೆಗಡುಕ ಬಾಲಕಿ ಹಾಕಿಕೊಂಡಿದ್ದ ಲೆಗಿನ್ಸ್ ಅನ್ನ ತನ್ನ ಪ್ಯಾಂಟ್ನಲ್ಲಿ ಬಚ್ಚಿಟ್ಟಿದ್ದ ಎಂಬುದು ಕೂಡ ಗೊತ್ತಾಗಿದೆ. ಆದರೆ ಕಿಮ್ಸ್ ವೈದ್ಯರು ಈ ಬಗ್ಗೆ ವರದಿ ಕೊಟ್ಟ ನಂತರ ಇದು ಅತ್ಯಾಚಾರ ಮಾಡಿದ ನಂತರ ಕೊಲೆ ಮಾಡಿದ ಬಗ್ಗೆ ಖಚಿತತೆ ಬರಲಿದೆ. ಒಟ್ಟಿನಲ್ಲಿ ಇಂತಹ ಕೀಚಕರಿಗೆ ಇದೇ ಶಿಕ್ಷೆ ಸರಿ ಇದೆ ಅಂತ ಕೂಡ ಜನರ ಅಭಿಪ್ರಾಯ. ಸದ್ಯ ಸಾವನ್ನಪ್ಪಿದ ಬಾಲಕಿಯಂತೂ ವಾಪಸ್ ಬರಲ್ಲ. ಆದರೆ ಆಕೆಯ ಕೊಲೆ ಮಾಡಿದವನಿಗೆ ತಕ್ಕ ಶಿಕ್ಷೆ ಸಿಕ್ಕಿದೆ ಎನ್ನುವ ನೆಮ್ಮದಿ ಜನರಿಗೆ ಸಿಕ್ಕಿದೆ. ಸುನೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.